ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡುವ. ಈ ವರ್ಷದ ಕೊನೆಯ ಲಾಗ್ ಅಂತಲೇ ಹೇಳ್ಬೋದು. ಇವತ್ತು 31st. ಇವತ್ತು ನಾನು ಚರಿದ್ದು ಒಂದು ಶೂಟ್ ಇಟ್ಕೊಂಡಿದ್ದೆ, ಹಾಗಾಗಿ ಶಿರ್ಸಿಗೆ ಹೋಗ್ತಾಯಿದ್ದೀವಿ. ರಾತ್ರಿ ಆಗಿಬಿಟ್ಟಿತ್ತು ಹೊರಡೋದು. 8 o'clock ಈ ಥರ ಆಗಿತ್ತು. ನಾನು ಶಾಪ್ ಮುಗಿಸ್ಕೊಂಡು ಮನೆಗೆ ಹೋಗಿ ಅವನಿಗೆ ರೆಡಿ ಮಾಡಿ ಹೊರಡೋ ತನಕ 8 ಗಂಟೆ ಆಯಿತು. ಹೊರಟಿದ್ದೀವಿ. ಇನ್ನೇನು ಸ್ವಲ್ಪ ಶೂಟ್ ಇದೆ, ಅದನ್ನಷ್ಟು ಮುಗಿಸ್ಕೊಂಡು ಬಂದುಬಿಡುವ ಅಂಥೇಳಿ. ಆ ಶೂಟ್ ಹೇಗೆಲ್ಲ ಮಾಡಿದ್ವಿ, ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗುವ. ಈ ನಮ್ಮ ಶಿರ್ಸಿ ಲೈಟಿಂಗ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾನೆ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಬೇಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಅದು ಲೇಟ್ ಆಗೋಯಿತು. ನಾನು ಇವತ್ತು ನನ್ನ ಮುದ್ದು ಚರಿಗೆ ಸಾಂತಾ ಡ್ರೆಸ್ ಹಾಕಿದ್ದೆ. ಇವತ್ತು ಚರ್ಚಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ವ, ಹಾಗಾಗಿ ನನಗೆ ಅಲ್ಲಿ ಶೂಟ್ ಮಾಡಿಸ್ಬೇಕು ಅಂತ ಒಂದಿತ್ತು. ಹಾಗಾಗಿ ಅಲ್ಲಿ ಇವತ್ತು ನಂಗೆ ಸ್ವಲ್ಪ ಟೈಮ್ ಸಿಕ್ತು. ಕ್ರಿಸ್ಮಸ್ ಡೇನೇ ಮಾಡಿಸ್ಬೇಕಿತ್ತು, ಆಗಿರಲಿಲ್ಲ. ಹಾಗಾಗಿ ನಾವು ಕಾಲ್ ಮಾಡಿ ಕೇಳಿದವಾಗ ಡೆಕೋರೇಷನ್ ಎಲ್ಲ ಹಾಗೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಹೊರಟಿದ್ವಿ. ಸ್ವಲ್ಪ ಶೂಟ್ ಬಂದುಬಿಡುವ ಅನ್ನೋ ಸಲುವಾಗಿ ಹೊರಟಿದ್ವಿ. ನೋಡ್ಬೋದು ಹೊರಗಡೆಯಿಂದ ಚರ್ಚ್ನ ಎಷ್ಟು ಚಂದ ರೀತಿಯಲ್ಲಿ ಅಲಂಕಾರ ಮಾಡಿದರು ಲೈಟಿಂಗ್ಸ್ನ ಅಂತ. ನನಗಂತೂ ಗೋವಾ ನೋಡ್ದಂಗೆ ಅನಿಸ್ತಾ ಇತ್ತು. ಲೈಟಿಂಗ್ಸ್ನೆಲ್ಲ ನೋಡಿದಾಗ ಅದ್ಭುತವಾಗಿ ಲೈಟಿಂಗ್ಸ್ ಹಾಕಿದ್ರು ಅಂತಲೇ ಹೇಳ್ಬೋದು. ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿದಾಗ ರಾತ್ರಿ ನೋಡ್ಲಿಕ್ಕೆ ಭಾರಿ ಚೆಂದ ಅನ್ನಿಸ್ತದೆ. ನೋಡ್ಬೋದು ಹೊರಗಿಂದನೇ ಇಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇನ್ನು ಒಳಗಡೆ ಹೋದಾಗ ಇನ್ನೂ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡಿದರು. ಕ್ರಿಸ್ಮಸ್ ಡೇ ದಿನ ಬಂದರೆ ಒಳ್ಳೊಳ್ಳೆ ಫಂಕ್ಷನ್ ಇತ್ತು, ಅದನ್ನು ಮಿಸ್ ಮಾಡಿಕೊಂಡೆ ನಾನು ಅಂತಲೇ ಹೇಳ್ಬೋದು. ಅವತ್ತಿನ ದಿವಸ ಇನ್ವೈಟ್ ಮಾಡಿದರು ನಮಗೆ ಬರಲಿಕ್ಕೆ. ಅವತ್ತು ನನಗೇನೋ ಅನಿವಾರ್ಯದಿಂದ ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಇವತ್ತು ದಿವಸನಾದರೂ ಹೋಗಿ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಬರ್ವಾ, ಫೋಟೋಸ್ ಎಲ್ಲ ತೊಗೊಂಬರ್ವಾ ಅಂತ ಹೇಳಿ ಹೊರಟಿದ್ದೆ. ಇಲ್ಲಿ ಬಂದು ತಲುಪಿದ್ದೀವಿ. ನೋಡ್ಬೋದು ಈ ಥರ ಅದ್ಭುತವಾಗಿ ಒಂದು ತಯಾರಿನ ಮಾಡಿಟ್ಟಿದ್ರು, ಎಲ್ಲ ರೀತಿಯ ರೆಡಿ ಮಾಡಿಟ್ಟಿದ್ರು ಅಂತಲೇ ಹೇಳ್ಬೋದು. ನಾವು ಅಲ್ಲಿ ಕೇಳಿದವಾಗ, ಅಲ್ಲಿ ಆಫೀಸಲ್ಲಿ ಕೇಳಿದವಾಗ, ಅವತ್ತಿನ ದಿವಸ ಬಂದಿದ್ದರೆ ನಿಮಗೆ ಒಳ್ಳೆ ಕಾರ್ಯಕ್ರಮಗಳು ಸಿಗ್ತಾಯಿತ್ತು. ಇವತ್ತೆಲ್ಲ ಮುಗ್ದು ಹೋಗಿಬಿಟ್ಟಿದೆ, ಡೆಕೋರೇಷನ್ ಅಷ್ಟೇ ಇರೋದು, ಇನ್ನೇನು ತೆಗಿತೀವಿ ನಾಳೆ ನಾಡ್ದ್ರಂಗೆ ಅಂತೇಳಿ ಹೇಳಿದ್ರು. ಇರಲಿ, ಇಷ್ಟು ಸಿಕ್ಕಿದಷ್ಟಾದರೂ ಒಂದು ಅದೃಷ್ಟ ಅಂದ್ಕೊಂಡು ನಾವು ಸಿಕ್ಕಿದ್ದನ್ನು ಎಷ್ಟು ಆಗುತ್ತೋ ಅಷ್ಟು ವೀಡಿಯೋ ಶೂಟ್ಗಳನ್ನ ಮಾಡ್ಕೊಂಡು ಬಂದ್ವಿ. ನೋಡ್ಬೋದು ಇಲ್ಲಿ ಚರಿ ಹಾಯ್ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಲಾಗ್ಗೆ. ಆಮೇಲೆ ನಾನು ಎತ್ಕೊಂಡು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಆಮೇಲೆ ಅವರಿಗೂ ಒಬ್ಬರಿಗೆ ಕೂರಿಸ್ಕೊಂಡು ಫೋಟೋಸು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹೀಗೆ ಇವತ್ತಿನ ದಿವಸ ಅಂತಲೇ ಹೇಳ್ಬೋದು. ಈ ವರ್ಷದ ಕೊನೆಯ ಲಾಗ್ ಇವತ್ತು ನಂದು ಹಾಕ್ತಾ ಇರೋದು. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೊಸ ವರ್ಷ ಏನು ಬರ್ತಾ ಇದೆ ಒಳ್ಳೆಯ ಆರೋಗ್ಯದ ಸಂಪತ್ತನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ ನಾನು ದೇವ್ರ ಹತ್ರ ಎಲ್ಲರಿಗೂ ಕೂಡ. ಯಾಕೆಂದರೆ ಆರೋಗ್ಯವನ್ನು ಸರಿಯಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದಲ್ವ. ಹಾಗಾಗಿ ಈ ಒಂದು ವರ್ಷ, ಹೊಸ ವರ್ಷ ಏನು ಬರ್ತಾ ಇದೆ ಅಲ್ಲ, ಆ ವರ್ಷ ನನ್ನ ಎಲ್ಲ ವ್ಯೂವರ್ಸ್ಗೆ ಆರೋಗ್ಯದ ಸಂಪತ್ತನ್ನು ಕೊಡು ದೇವರೇ, ಸುಖ ಶಾಂತಿಯನ್ನು ಕೊಡು ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನಮಗೆ ಆರೋಗ್ಯವಾಗಿದ್ದರೆ, ನಾವು ಖುಷಿಯಾಗಿದ್ದರೆ, ಸಂತೋಷವಾಗಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಎಷ್ಟು ಬೇಕಾದರೂ ದುಡಿಬೋದಲ್ವ. ಹಾಗಾಗಿ ಕೇಳ್ಕೊಳ್ತಾ ಹೊಸ ವರ್ಷನ ಮಾಡ್ಕೊಳ್ಳುವ. ನಂದು ಈ ವರ್ಷದ ಕೊನೆಯ ಲಾಗ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ನನ್ನ ಪ್ರೀತಿ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಇಲ್ಲಂತೂ ಲೈಟಿಂಗ್ಸ್ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ಅದ್ಭುತವಾಗಿ ಮಾಡಿದರು. ಹಾಗೆ ಅಲ್ಲಿ ಇನ್ನೇನು 10 ಗಂಟೆ ಅಷ್ಟೊತ್ತಿಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ, ಬನ್ನಿ ಒಳಗಡೆ ಅಂತೇಳಿ ಹೇಳಿದ್ರು. ನಮಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ಅಂದರೆ ಚರಿಗೆ ನಿದ್ದೆ ಬರೋ ಟೈಮು, ಅಷ್ಟೊಂದು ಹೊತ್ತೆಲ್ಲ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಸಾರಿ ಅಂತೇಳಿ ಹೇಳಿದೆ. ಯಾಕೆಂದರೆ ಪ್ರೇಯರ್ ಕೂಡ ತುಂಬ ಅದ್ಭುತವಾಗಿ ಇರುತ್ತೆ. ನಾನು ಹೋಗಿದ್ದೆ ಕೂಡ. ಇಲ್ಲಿ ನನಗೆ ಈ ಲೈಟಿಂಗ್ಸ್ ತುಂಬಾ ಇಷ್ಟ ಆಯಿತು. ಹಕ್ಕಿದು ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಅನ್ನಿಸ್ತು. ನನಗೂ ಅನ್ನಿಸ್ತು ಎಲ್ಲರೂ ಸಿಕ್ಕದೆ ಪರ್ಚೇಸ್ ಮಾಡಬೇಕು, ಆನ್ಲೈನಲ್ಲಿ ಏನಾದರೂ ಫಂಕ್ಷನ್ಗೆ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಅನ್ನಿಸ್ತು. ತುಂಬಾ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಅದ್ಭುತವಾಗಿರುವಂತಹ ಸಾಲುಗಳನ್ನು ಬರೆದಿದ್ರು, ಅದನ್ನು ಕೂಡ ಸಣ್ಣದಾಗಿ ಒಂದು ಕ್ಲಿಪ್ನ ತಗೊಂಡೆ. ತುಂಬ ಒಂದು ಅರ್ಥಪೂರ್ಣವಾಗಿತ್ತು ಅಂತಲೇ ಹೇಳ್ಬೋದು.
ಇದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟ್ವಿ. ಹೇಗಿದ್ರು ಬಂದಿದ್ದೀವಿ 31st ಡೇ, ಊಟ ಕೂಡ ಹೊರಗಡೆನೇ ಮಾಡ್ಕೊಂಡು ಹೋಗುವ ಅಂತೇಳಿ ಹೇಳಿದೆ. ನನ್ನ ಪುಟ್ಟ ಕುಟುಂಬದೊಟ್ಟಿಗೆ ಒಂದು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಖುಷಿಯಾಗಿ ಇವತ್ತಿನ ವರ್ಷದ ಕೊನೆಯ ದಿನವನ್ನು ಅನುಭವಿಸಿದ್ವಿ, ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸೆಲ್ಫಿ ಝೋನ್ ಕೂಡ ಮಾಡಿದ್ರು, ಅದು ಕೂಡ ಅದ್ಭುತವಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದು, ಮನೆ ಕಡೆ ನಮ್ಮ ಪಯಣ. ಇವತ್ತಿನ ಲಾಗ್ ಇಷ್ಟನ್ನೇ, ಚಿಕ್ಕದಾಗಿ ಪುಟ್ಟದಾಗಿ ಚೊಕ್ಕದಾಗಿ ಇತ್ತು ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಹೊಸ ವರ್ಷನ ಖುಷಿಯಾಗಿ ಸಂತೋಷದಿಂದ ಬರಮಾಡ್ಕೊಳ್ಳುವ, ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆನಂದವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ, ನಿಮ್ಮ ಒಂದು ಕುಟುಂಬಕ್ಕೆ ಒಂದು ಒಳ್ಳೆಯ ಏನು ಹೇಳ್ತೀವಿ, ಒಂದು ಸಮಯವನ್ನು ಕೊಟ್ಟು ಅವ್ರ ಜೊತೆ ಒಂದು ಖುಷಿಯಾಗಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್. ಮತ್ತು ಮುಂದಿನ ಅಂದರೆ ಹೊಸ ವರ್ಷದ ಲಾಗ್ ಒಟ್ಟಿಗೆ ನಿಮ್ಮೊಳಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.